ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸದ 6ನೆಯ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸುವುದಕ್ಕಾಗಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದಿದ್ರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶ ಆಗಿತ್ತು. ಇದರಿಂದಾಗಿ ಭಾರತೀಯರಿಗೆ ಬ್ರಿಟಿಷರ ಮೇಲೆ ಅಸಮಾಧಾನ ಇತ್ತು ಮಕ್ಕಳೇ. 1857 ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ವರ್ಷ. ಮಹಾ ಪ್ರತಿಭಟನೆಯ ರೂಪದಲ್ಲಿ ನಮ್ಮ ಅಸಮಾಧಾನ ಸ್ಫೋಟಗೊಂಡಂತಹ ವರ್ಷ. ಇದನ್ನು ಭಾರತದ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ಆದರೆ ಇಂಗ್ಲಿಷ್ ಇತಿಹಾಸಕಾರರು ಏನು ಹೇಳ್ತಾರೆ ಇದಕ್ಕೆ? ಇದೊಂದು ಸಿಪಾಯಿ ದಂಗೆ ಅಷ್ಟೇ, ಸೈನಿಕರ ದಂಗೆ ಮಾತ್ರ ಅಂತೇಳಿ ಕರೆದಿದ್ದಾರೆ. ಈಗ ನಾವು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅನ್ನುವ ವಿಷಯವನ್ನು ತಿಳ್ಕೊಳ್ಳೋಣ. 1ನೆಯ ಕಾರಣ ರಾಜಕೀಯ ಕಾರಣ. ಬ್ರಿಟಿಷರು ಜಾರಿಗೆ ತಂದಿದ್ದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನೆನಪು ಮಾಡ್ಕೊಳ್ಳಿ ಮಕ್ಕಳೇ, ಈ ನೀತಿಯನ್ನು ಇಂಗ್ಲಿಷರ ಕಾಲದಲ್ಲಿ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದಿದ್ದ. ಈ ನೀತಿ ಏನು ಹೇಳ್ತದೆ? ಯಾವುದೇ ದೇಶೀಯ ಸಂಸ್ಥಾನದ ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ದತ್ತು ಮಕ್ಕಳಿಗೆ ಕೊಡಲಿಕ್ಕಿರಲಿಲ್ಲ. ಇದರಿಂದಾಗಿ ಆ ಸಂಸ್ಥಾನವು ಸಹಜವಾಗಿ ಇಂಗ್ಲಿಷರ ಆಳ್ವಿಕೆಗೆ ಒಳಪಡ್ತಾ ಇತ್ತು. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಈ ನೀತಿಯಿಂದಾಗಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಂಡ್ರು. ಸತಾರ, ನಾಗಪುರ, ಝಾನ್ಸಿ, ಜೈಪುರ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶ ಆಗ್ತದೆ. ಡಾಲ್ಹೌಸಿ ತಂಜಾವೂರು ಮತ್ತು ಕರ್ನಾಟಿಕ್ ನವಾಬರಿಗಿದ್ದ ರಾಜ ಪದವಿಗಳನ್ನು ಕೂಡ ರದ್ದು ಮಾಡ್ತಾನೆ. ಮೊಘಲ್ ಚಕ್ರವರ್ತಿ, ಔಧ್ನ ನವಾಬ ಮೊದಲಾದ ರಾಜರುಗಳನ್ನು ಅಧಿಕಾರದಿಂದ ಪದಚ್ಯುತಗೊಳಿಸ್ತಾರೆ. ಇದರಿಂದಾಗಿ ರಾಜರಿಗೆ ಅವರ ಅಧಿಕಾರ ಇಲ್ಲ ಅನ್ನುವಾಗ ಅವರ ಲಕ್ಷಾಂತರ ಸೈನಿಕರೇನಾಗ್ತಾರೆ? ನಿರುದ್ಯೋಗಿಗಳಾಗ್ತಾರೆ. ಇದರಿಂದಾಗಿ 1857 ಪ್ರತಿಭಟನೆಗೆ ಪ್ರೇರಕವಾಗ್ತದೆ. ಆರ್ಥಿಕ ಕಾರಣಗಳು. ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತದೆ. ಎಲ್ಲೆಂದರಲ್ಲಿ ಕೈಗಾರಿಕೆಗಳು ಬೆಳೀಲಿಕ್ಕೆ ಪ್ರಾರಂಭ ಆಗ್ತವೆ. ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಗ್ತದೆ. ಇದರಿಂದಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ನಾಶವಾಗ್ತವೆ. ಭಾರತದಲ್ಲಿದ್ದ ಕರಕುಶಲಗಾರರು ನಿರುದ್ಯೋಗಿಗಳಾಗ್ತಾರೆ. ವಿಶೇಷವಾಗಿ ಭಾರತದ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ನಾಶವಾಗ್ತವೆ. ಇದರಿಂದ ನೇಕಾರಿಕೆ ವೃತ್ತಿಯವರು ಉದ್ಯೋಗವನ್ನು ಕಳೆದುಕೊಳ್ತಾರೆ. ಗೃಹ ಕೈಗಾರಿಕೆಗಳಿಗೆ ಆರ್ಥಿಕ ನಷ್ಟ ಉಂಟಾಗ್ತದೆ. ಬೇರೆ ದೇಶದಲ್ಲಿ ವಸ್ತುಗಳನ್ನು ಮಾರೋಣ ಅಂತ ಹೇಳಿದರೆ ದುಬಾರಿ ಸುಂಕವನ್ನು ಬ್ರಿಟಿಷರು ವಿಧಿಸ್ತಾರೆ. ಇದು ಕೈಗಾರಿಕೆಯವರ ಸ್ಥಿತಿಯಾದರೆ, ಇನ್ನು ರೈತರ ಸ್ಥಿತಿ ಇನ್ನೊಂದು ರೀತಿ. ರೈತರಿಂದ ಕಂದಾಯವನ್ನು ವಸೂಲು ಮಾಡಲಿಕ್ಕೋಸ್ಕರ ಬ್ರಿಟಿಷರು ಜಮೀನ್ದಾರರನ್ನು ನೇಮಿಸಿರ್ತಾರೆ. ಈ ಜಮೀನ್ದಾರರು ರೈತರಿಂದ ಹೆಚ್ಚಿನ ತೆರಿಗೆ ವಸೂಲು ಮಾಡಿ ರೈತರನ್ನು ಸಾಲದ ಕೂಪಕ್ಕೆ ದೂಡಿರ್ತಾರೆ. ಅಷ್ಟೇ ಅಲ್ಲ, ಬ್ರಿಟಿಷರು ಕಂದಾಯ ವಸೂಲು ಮಾಡಲಿಕ್ಕೆ ತಾಲೂಕುದಾರರು ಅಂತ ನೇಮಕ ಮಾಡಿ ಅವರಿಗೆ ಹಕ್ಕನ್ನು ಕೊಟ್ಟಿರ್ತಾರೆ. ಅವರಿಗೆ ಇನಾಮ್ ಅಂತ ಭೂಮಿಯನ್ನು ಕೂಡ ಕೊಟ್ಟಿರ್ತಾರೆ. ಆದರೆ ಇನಾಮ್ ಆಯೋಗ ಅಂತ ರಚನೆ ಮಾಡಿ ಇನಾಮ್ ಆಗಿ ಕೊಟ್ಟ ಅಂದರೆ ಬಹುಮಾನವಾಗಿ ಕೊಟ್ಟ ಭೂಮಿಯನ್ನು ವಾಪಸ್ ಪಡಿತಾರೆ. ಇದರಿಂದ ಕೃಷಿಕರಿಗೆ ಅವಮಾನವೂ ಆಗ್ತದೆ, ನಷ್ಟ ಕೂಡ ಆಗ್ತದೆ. ಇದರಿಂದ ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. 3ನೆಯ ಕಾರಣ ಆಡಳಿತಾತ್ಮಕ ಕಾರಣ. ನಾವು ಮೊದಲು ನಮ್ಮಲ್ಲಿ ಆಳ್ತಾ ಇದ್ದಂತಹ ರಾಜರುಗಳ ಕಾನೂನುಗಳನ್ನು ಪಾಲಿಸ್ತಾ ಇದ್ದೆವು. ಆದರೆ ಈಗ ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಆದರೆ ಈ ಕಾನೂನಿನಲ್ಲಿ ಕೂಡ ಪಕ್ಷಪಾತ ಇರ್ತದೆ ಮಕ್ಕಳೇ. ಬ್ರಿಟಿಷರಿಗೆ ಒಂದು ಕಾನೂನು, ಭಾರತೀಯರಿಗೊಂದು ಕಾನೂನು. ಈ ರೀತಿ ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಆಗ್ತದೆ. ಇಂಗ್ಲಿಷ್ ಭಾಷೆ ಭಾರತೀಯರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಇಂಗ್ಲಿಷ್ ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿಯೇ ನ್ಯಾಯವನ್ನು ಕೊಡ್ತಾ ಇದ್ರು. ಇದರಿಂದಾಗಿ ಜನರಿಗೆ ಹೊಸ ಕಾನೂನು ಏನು ಹೇಳ್ತದೆ ಅಂತಲೇ ಗೊತ್ತಾಗಲಿಲ್ಲ. ದಂಗೆಗೆ 4ನೆಯ ಕಾರಣ ಸೈನಿಕ ಕಾರಣ. ಬ್ರಿಟಿಷ್ ಸೈನ್ಯದಲ್ಲಿ ಹೆಚ್ಚಾಗಿ ಇದ್ದದ್ದು ಭಾರತೀಯ ಸಿಪಾಯಿಗಳು. ಈ ಭಾರತೀಯ ಸಿಪಾಯಿಗಳ ಸ್ಥಿತಿ ಗಂಭೀರವಾಗಿತ್ತು. ಅಂದರೆ ಅಷ್ಟೊಂದು ಒಳ್ಳೆದಿರಲಿಲ್ಲ. ಆಂಗ್ಲ ಸೈನಿಕರಿಗೆ ಒಳ್ಳೆಯ ಸ್ಥಾನಮಾನ ಇತ್ತು, ಒಳ್ಳೆಯ ಸಂಬಳ ಇತ್ತು, ಬಡ್ತಿ ಇತ್ತು. ಆದರೆ ಭಾರತೀಯ ಸಿಪಾಯಿಗಳಿಗೆ ಅಂದರೆ ಭಾರತೀಯ ಸೈನಿಕರಿಗೆ ಅದೆಲ್ಲ ಏನೂ ಇರಲಿಲ್ಲ. ಅಷ್ಟೇ ಅಲ್ಲ, ಭಾರತೀಯ ಸೈನಿಕರನ್ನು ಸಾಗರ ದಾಟಿ ಸೇವೆ ಮಾಡಲಿಕ್ಕೆ ಹೇಳ್ತಾ ಇದ್ರು. ಅಂದರೆ ಬೇರೆ ದೇಶಗಳಿಗೆ ಹೋಗಿ ಯುದ್ಧ ಮಾಡಲಿಕ್ಕೆ. ಆದರೆ ಇದು ಧಾರ್ಮಿಕವಾಗಿ ಭಾರತೀಯ ಸೈನಿಕರಿಗೆ ಇಷ್ಟವಾಗ್ತಿರಲಿಲ್ಲ. ಅಂದರೆ ಸಾಗರ ದಾಟಿ ಹೋಗುವುದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿತ್ತು.
ಕೊನೆಯ ಕಾರಣ ತಕ್ಷಣದ ಕಾರಣ. ಇಂಗ್ಲಿಷ್ ಸೇನೆಯಲ್ಲಿದ್ದಂಥ ಹೆಚ್ಚಿನ ಭಾರತೀಯ ಸೈನಿಕರು ಒಂದು ಯೋಚನೆ ಮಾಡಿದರು, ನಾವೆಲ್ಲ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಅಂತ ಹೇಳಿ. ಇದೇ ಹೊತ್ತಿನಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎನ್ನುವ ಹೊಸ ಬಂದೂಕುಗಳನ್ನು ಬ್ರಿಟಿಷರು ಕೊಟ್ಟರು. ಈ ಬಂದೂಕುಗಳಿಗೆ ಉಪಯೋಗಿಸ್ತಿದ್ದಂಥ ತುಪಾಕಿಗಳು, ಅಂದರೆ ಅಲ್ಲಿ ಕಾಣ್ತಿದೆಯಲ್ಲ ಬಿಳಿ ಬಣ್ಣದಲ್ಲಿ, ಅದನ್ನು ಉಪಯೋಗಿಸಬೇಕಾದ್ರೆ ಅದನ್ನು ಹಲ್ಲಿನಿಂದ ಕಚ್ಚಿ ತೆರಿಬೇಕಾಗಿತ್ತು. ಈ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅಂತ ಹೇಳಿ ವದಂತಿ ಹಬ್ಬುತ್ತದೆ. ಆದರೆ ಹಿಂದೂಗಳಿಗೆ ಹಸು ಪವಿತ್ರ, ಮುಸಲ್ಮಾನರಿಗೆ ಹಂದಿ ನಿಷಿದ್ಧ. ಹಾಗಾಗಿ ನಾವು ಬಾಯಿಂದ ಕಚ್ಚಿ ಅದನ್ನು ತೆರೆಯುವುದಿಲ್ಲ, ಬಂದೂಕನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳಿ ಸೈನಿಕರು ನಿರಾಕರಿಸ್ತಾರೆ. ದಂಗೆ ಪ್ರಾರಂಭವಾದದ್ದು ಬ್ಯಾರಕ್ಪುರದ ಸೈನಿಕ ಪಡೆಯಲ್ಲಿ. ಬ್ಯಾರಕ್ಪುರದ ಸೈನಿಕರು ಈ ಬಂದೂಕನ್ನು ಉಪಯೋಗಿಸಲಿಕ್ಕೆ ನಿರಾಕರಿಸ್ತಾರೆ. ಮಂಗಲ್ ಪಾಂಡೆ ಅನ್ನುವ ಸೈನಿಕ ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನು ಕೊಂದು ಹಾಕ್ತಾನೆ. ಇದರಿಂದಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸಿ ವಿಚಾರಣೆ ಮಾಡಿ ಅವನನ್ನು ಗಲ್ಲಿಗೇರಿಸ್ತಾರೆ. ಮಕ್ಕಳೇ, ನಕ್ಷೆಯನ್ನು ಗಮನಿಸಿ. ಬ್ಯಾರಕ್ಪುರ ಕೋಲ್ಕತ್ತಾದ ಬಳಿ ಇದೆ, ಮೀರತ್ ದೆಹಲಿಯ ಬಳಿ ಇದೆ. ಈ ಬ್ಯಾರಕ್ಪುರದಿಂದ ದಂಗೆ ಮೀರತ್ಗೆ ಹರಡ್ತದೆ. ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಇಲ್ಲಿ ಕೂಡ ಸೈನಿಕರು ಅದನ್ನು ಉಪಯೋಗಿಸಲಿಕ್ಕೆ ನಿರಾಕರಿಸಿದ್ರು, ಸಿಪಾಯಿಗಳನ್ನು ಬಂಧಿಸಿದ್ರು. ಇದರಿಂದಾಗಿ ಸೈನಿಕರು ದಂಗೆ ಏಳ್ತಾರೆ. ಸೆರೆಮನೆಗೆ ನುಗ್ಗಿ ಬಂಧಿತರಾಗಿದ್ದಂಥ ಸಿಪಾಯಿಗಳನ್ನು ಬಿಡುಗಡೆಗೊಳಿಸ್ತಾರೆ. ಇದರಿಂದಾಗಿ ಎಲ್ಲ ಕಡೆ ಸ್ವಾತಂತ್ರ್ಯ ಸಂಗ್ರಾಮ ಸ್ಫೋಟಗೊಳ್ತದೆ. ನಂತರ ಸೈನಿಕರ ಗುಂಪು ದೆಹಲಿಗೆ ತಲುಪ್ತದೆ. ಕಾನ್ಪುರ, ಝಾನ್ಸಿಗಳಲ್ಲಿ ಕೂಡ ದಂಗೆ ಹರಡ್ತಾ ಹೋಗ್ತದೆ. ಮೀರತ್ನಿಂದ ಹೊರಟ ಸೈನಿಕರ ಗುಂಪು ದೆಹಲಿಯ ಕೆಂಪುಕೋಟೆಗೆ ನುಗ್ಗಿ ಅಲ್ಲಿ ಮೊಘಲ್ ದೊರೆ 2ನೇ ಬಹಾದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತದೆ. ಕಾನ್ಪುರದಲ್ಲಿ ನಾನಾ ಸಾಹೇಬನು ದಂಗೆ ಏಳ್ತಾನೆ. ಇವನಿಗೆ ತಾಂತ್ಯಾ ಟೋಪೆಯು ಸಹಾಯಕನಾಗಿ ಇರ್ತಾನೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆ ಉಂಟಾಗ್ತದೆ. ಕಾನ್ಪುರ ಬ್ರಿಟಿಷರ ವಶ ಆದ ನಂತರ ತಾಂತ್ಯಾ ಟೋಪೆಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾನೆ. ಪ್ರತಿಭಟನೆ ಲಕ್ನೋದಲ್ಲೂ ಉಂಟಾಗ್ತದೆ. ಆದರೆ ಲಕ್ನೋವನ್ನು ಇಂಗ್ಲಿಷರು ವಶಪಡಿಸಿಕೊಳ್ತಾರೆ. ಯಮುನಾ ನದಿಯ ದಕ್ಷಿಣಕ್ಕೆ ದಂಗೆ ಹರಡ್ತದೆ. ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾಗ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರ್ತಾಳೆ. ಗ್ವಾಲಿಯರನ್ನು ವಶಕ್ಕೆ ಪಡಿತಾಳೆ. ಆದರೆ ನಂತರ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿ ಅಸುನೀಗ್ತಾಳೆ. ಇಂದಿಗೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಮ್ಮೆಯ ಸ್ಥಾನವನ್ನು ಪಡೆದಿದ್ದಾಳೆ. ಆದರೆ ದಂಗೆ ವಿಫಲವಾಗ್ತದೆ. ಯಾಕೆ ದಂಗೆ ವಿಫಲವಾಯಿತು, ಯಶಸ್ಸನ್ನು ಗಳಿಸಲಿಲ್ಲ, ಯಾಕೆ ಭಾರತೀಯರಿಗೆ ಬ್ರಿಟಿಷರನ್ನು ಓಡಿಸ್ಲಿಕ್ಕಾಗಲಿಲ್ಲ ಅನ್ನುವುದಕ್ಕೆ ಹಲವಾರು ಕಾರಣಗಳಿದೆ. ಅದನ್ನೇ ನಾವು ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಹೇಳ್ತೇವೆ. ಒಂದನೆಯ ಕಾರಣ ಏನಂದರೆ, ಇದು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ, ಕೆಲವೇ ಕಡೆಗಳಲ್ಲಿ ಮಾತ್ರ ಇದು ಹರಡಿತ್ತು. ಎರಡನೇದಾಗಿ, ಇದು ರಾಜರಾಣಿಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಬಿಟ್ಟರೆ ಬ್ರಿಟಿಷರನ್ನು ಓಡಿಸಲಿಕ್ಕೆ ಅಂತ ಹೇಳಿ ನಡೀಲಿಲ್ಲ. ಮೂರನೇದು, ಇದು ಯೋಜಿತ ದಂಗೆ ಆಗಿರಲಿಲ್ಲ, ಒಮ್ಮೆಲೆ ಸ್ಫೋಟಗೊಂಡಿತ್ತು, ಯಾರೂ ಯೋಜನೆಯನ್ನು ಹಾಕಿಕೊಂಡೇ ಇರಲಿಲ್ಲ. ಆನಂತರ ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟಿತ್ತು, ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು. ದಂಗೆಗೆ ಸೂಕ್ತ ಮಾರ್ಗದರ್ಶನವೂ ಇರಲಿಲ್ಲ, ವ್ಯವಸ್ಥಿತ ಸಂಘಟನೆಯೂ ಇರಲಿಲ್ಲ. ಭಾರತೀಯರಲ್ಲಿ ಯುದ್ಧತಂತ್ರ, ಸೈನಿಕ ಪರಿಣತಿ, ನಾಯಕತ್ವ, ಶಿಸ್ತು ಇದು ಯಾವುದೂ ಕೂಡ ಸರಿಯಾಗಿ ಇರಲಿಲ್ಲ. ಅಷ್ಟೇ ಅಲ್ಲ, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಕೂಡ ಇರಲಿಲ್ಲ. ಹೆಚ್ಚಿನ ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದ್ರು, ಭಾರತೀಯ ಸಿಪಾಯಿಗಳಿಗೆ ಬೆಂಬಲವನ್ನು ಕೊಡಲೇ ಇಲ್ಲ. ಅಷ್ಟೇ ಅಲ್ಲದೆ ಸಿಪಾಯಿಗಳು ಲೂಟಿ, ದರೋಡೆ ಎಲ್ಲ ಮಾಡಿ ಜನರ ವಿಶ್ವಾಸವನ್ನು ಕೂಡ ಕಳೆದುಕೊಂಡ್ರು. ದಂಗೆಯ ಪರಿಣಾಮ ಏನಾಯಿತು ಅಂತ ಈಗ ನೋಡುವ. ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದದ್ದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಮಾಡಲಿಕ್ಕೆ ಅಂತ ಬಂದು ಆಡಳಿತ ಮಾಡ್ತಾ ಇದ್ದದ್ದು ಈ ಕಂಪನಿ. ಆದರೆ ಈಗ ಬ್ರಿಟಿಷ್ ಸಾಮ್ರಾಜ್ಞಿ ರಾಣಿ ಆಡಳಿತವನ್ನು ತನ್ನ ಕೈಗೆ ತಗೊಳ್ತಾಳೆ. ಭಾರತದ ವ್ಯವಹಾರವನ್ನು ನೋಡ್ಕೊಳ್ಳಿಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸ್ತಾಳೆ. 1858ರಲ್ಲಿ ಬ್ರಿಟನ್ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಅದರ ಪ್ರಕಾರ, ಒಂದನೇದಾಗಿ ಕಂಪನಿಯು ದೇಶೀಯ ರಾಜರ
ರಾಜರುಗಳೊಂದಿಗೆ ಮಾಡಿಕೊಂಡ ಒಪ್ಪಂದಗಳನ್ನು ಅಂಗೀಕರಿಸ್ತಾರೆ. ಎರಡನೇದಾಗಿ, ಇನ್ನು ಮುಂದೆ ಬ್ರಿಟಿಷರು ಪ್ರಾದೇಶಿಕ ವಿಸ್ತರಣೆ ಮಾಡುವುದಿಲ್ಲ ಅಂತ ಹೇಳ್ತಾಳೆ. ಮೂರನೇದಾಗಿ, ಭಾರತೀಯರಿಗೆ ಸುಭದ್ರ ಸರ್ಕಾರ ಕೊಡ್ತೇನೆ ಅಂತ ಹೇಳ್ತಾಳೆ. ನಾಲ್ಕನೇದಾಗಿ, ಕಾನೂನಿನ ಮುಂದೆ ಇನ್ನು ಎಲ್ಲರೂ ಸಮಾನರು, ಪಕ್ಷಪಾತ ಮಾಡುವುದಿಲ್ಲ ಅಂತ ಹೇಳ್ತಾಳೆ. ಐದನೇದಾಗಿ, ಧಾರ್ಮಿಕ ಸಹಿಷ್ಣುತೆಯನ್ನು ನಾವು ಬೆಳೆಸಿಕೊಳ್ತೇವೆ ಮತ್ತು ಭಾರತೀಯರ ಧರ್ಮದ ವಿಷಯದಲ್ಲಿ ನಾವು ಕೈ ಹಾಕುವುದಿಲ್ಲ ಅಂತ ಕೂಡ ಹೇಳ್ತಾಳೆ. ಬ್ರಿಟಿಷರಿಗೆ ಒಂದು ವಿಷಯ ಗೊತ್ತಾಯಿತು, ಏನಂದರೆ ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸ ಇಲ್ಲದಿದ್ದರೆ ನಮಗೆ ಶಾಂತಿಯಿಂದ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಭಾರತೀಯರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಇವರು ಒಂದು ನೀತಿಯನ್ನು ಜಾರಿಗೆ ತರ್ತಾರೆ. ಅದನ್ನು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಅಂದರೆ ಯಾವುದೇ ಕಾನೂನನ್ನು ರೂಪಿಸುವುದಕ್ಕಾಗಿ ಕೆಲವು ಭಾರತೀಯರನ್ನು ನೇಮಕ ಮಾಡಿಕೊಳ್ತಾರೆ. ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ಕೊಟ್ಟಿತು ಮಕ್ಕಳೇ. ನೆನಪಿಡಿ, ಈ ದಂಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ಮಾರ್ಗವನ್ನು ತೋರಿಸಿಕೊಟ್ಟಿತು.